ಕಲ್ಯಾಣಿ, ನಿನ್ನ ಕಣ್ಣಲ್ಲಿರೋ ಮೌನ ನನಗೆ 1000 ಕತೆ ಹೇಳ್ತಾ ಇದೆ. ಲವ್, ಸ್ವಲ್ಪ ಫೀಲಲ್ಲಿ ಹೇಳೋ. ಲೋ ಕೃಷ್ಣ, ಬಾಯ ಹೊರಡ್ತಿಲ್ಲ ಕಣು. ನೋಡು, ಈಗ ನಾನು ಏನು ಹೇಳ್ತೀನಿ ಅದನ್ನ ಕರೆಕ್ಟಾಗಿ ಹೇಳು. ಕಲ್ಯಾಣಿ, ನಿನ್ನ ಕಣ್ಣಲ್ಲಿರೋ ಮೌನ ನನಗೆ 1000 ಕತೆ ಹೇಳ್ತಿದೆ ಅಂತ ಹೇಳು. ಕಲ್ಯಾಣಿ, ನಿನ್ನ ಕಣ್ಣಲ್ಲಿರೋ ಮೌನ ನನಗೆ 1000 ಕತೆ ಹೇಳುತ್ತೆ. ಸೂಪರ್ ಮಗ, ಸೂಪರ್ ಸೂಪರ್. ಈಗ ನೆಕ್ಸ್ಟ್ ನಿನ್ನ ನೋವಿಗೆ ಮುಲ ಮಚ್ಚೋ ಶಕ್ತಿ ನನಗಿಲ್ಲ. ನಿನ್ನ ಹೆಗ್ಲಿಗೆ ಹೆಗ್ಲು ಕೊಟ್ಟು ನಿಲ್ಲೋ ಇರಾದೇ ಇದೆ ಅಂತ ಹೇಳು. ನಿನ್ನ ನೋವಿಗೆ ಮೊಲ ಮಚ್ಚಕ್ಕೆ ಸಾಧ್ಯ ಇಲ್ಲ, ಆದರೆ ನಿನ್ನ ಹೆಗಲಿಗೆ ಹೆಗಲು ಕೊಟ್ಟು ನಿಲ್ಲೋ ಇರಾದೆ ಇದೆ. ತಪ್ಪುಗಳನ್ನ ಸರಿ ಮಾಡ್ಕೊಳ್ಳೋ ಅವಕಾಶ ಕೊಡು ಅಂತ ಕೇಳು. ನೀನು ಬಂದು ನನ್ನ ಬದುಕನ್ನ ಬದಲಾಯಿಸು ಅಂತ ಹೇಳು. ತಪ್ಪುಗಳನ್ನ ಸರಿ ಮಾಡೋ ಅವಕಾಶ ಮಾಡಿಕೊಡು. ನೀ ನನ್ನ ಬದುಕಿಗೆ ಬಂದು ಬದಲಾವಣೆ ತರ್ತೀಯ ಅಂತ ನಂಬಿದ್ದೀನಿ. ಕೃಷ್ಣ, ಕೃಷ್ಣ, ಹಲೋ. ಫೋನ್ ಇವಾಗಲೇ ಸ್ವಿಚ್ ಆಫ್ ಆಗ್ಬೇಕಾ? ಎಲ್ಲ ಕರೆಕ್ಟಾಗಿ ಹೇಳ್ಕೊಡ್ತಾ ಇದೆ. ಈ ನನ್ನ ಮಗ ಇನ್ನೇನು ಹೇಳ್ತಾನೋ. ಅಪ್ಪ, ಏನು ಎಡವಟ್ಟಾಗದೆ ಇದ್ರೆ ಸಾಕು. ಕಲ್ಯಾಣಿ, ಆ ಒಂದು ಆಕ್ಸಿಡೆಂಟ್ ನಿನ್ನ ಬದುಕಿನ ದಿಕ್ಕನ್ನೇ ಬದಲು ಮಾಡ್ತು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮ್ಮ ಮನೆ ದೊಡ್ಡ ಮರನೇ ಉಳು ಬಿದ್ಮೇಲೆ ನಿಮ್ಮ ಇಡೀ ಸಂಸಾರ ಬಿಸಿಲಲ್ಲಿ ನಿಂತದ್ದಾಗಿದೆ. ಆ ದಿನ ನಿನಗಾದ ನೋವು, ಕಣ್ಣೀರನ್ನ ಮದುವೆ ಅನ್ನೋ ಒಂದು ಶಾಸ್ತ್ರ ಅದನ್ನೆಲ್ಲ ತೊಳೆದಾಕತ್ತೆ ಅಂತ ನನಗನ್ಸಲ್ಲ. ನೀನು ನನ್ನ ಮದುವೆ ಆದರೆ ನಿನ್ನ ಗಾಯಗಳೆಲ್ಲ ವಾಸಿಯಾಗತ್ತೆ ಅನ್ನೋ ಭ್ರಮೆಲೂ ನಾನಿಲ್ಲ. ನಮ್ಮ ತಂದೆ ಈ ನಿರ್ಧಾರ ತಗೊಂಡಿದ್ದಾರೆ ಅಂತ ನಿನ್ನ ಮೌನವಾಗಿ ಸಮ್ಮತಿ ಕೊಡಬೇಕು ಅನ್ನೋ ಅನಿವಾರ್ಯತೆಯೂ ನಿನಗಿಲ್ಲ. ನಿನ್ನ ಕಣ್ಣಲ್ಲಿರೋ ನೋವು ನನಗೆ ಅರ್ಥ ಆಗುತ್ತೆ ಕಲ್ಯಾಣಿ. ಈ ಮದುವೆ ನಿನಗೆ ಉಪಕಾರ ಅನಿಸ್ಬಾರ್ದು, ಹಾಗೆ ಶಿಕ್ಷೆನೂ ಆಗಬಾರ್ದು. ನಿನಗೆ ನನ್ನ ಮೇಲೆ ಸಿಟ್ಟಿರ್ಬೋದು, ನಮ್ಮ ಮನೆಯವ್ರ ಮೇಲೆ ದ್ವೇಷ ಇಟ್ಕೊಂಡಿರ್ಬೋದು, ಆದರೆ ಅದನ್ನೆಲ್ಲ ಹೊತ್ಕೊಂಡು ನೀನು ನಮ್ಮ ಮನೆಗೆ ಬರೋದು ನನಗಿಷ್ಟ ಇಲ್ಲ ಕಲ್ಯಾಣಿ. ನಿನ್ನ ಕಹಿ ನೆನಪುಗಳ ಮೇಲೆ ಮದುವೆ ಚಪ್ಪರ ಹಾಕಿ ನನಗೆ ಬಂದಿಲ್ಲ ಕಲ್ಯಾಣಿ. ಅತ್ಗೆ ಇವತ್ತು ಬದುಕಿದಿದ್ರೆ ಇಂಥ ನಿರ್ಧಾರ ತಗೊಳ್ಳೋದಕ್ಕೆ ಬಿಡ್ತಾನೆ ಇರ್ಲಿಲ್ಲ. ಕಡೆ ಸಲ ಹೇಳ್ತಿದ್ದೀನಿ, ನಮ್ಮಿಂದ ಇಬ್ಬರನ್ನ ಬಲಿ ತಗೊಂಡಿರೋ ಕುಟುಂಬದ ಜೊತೆ ಸಂಬಂಧ ಬೆಳೆಸೋದಕ್ಕೆ ಹೋದ್ರೆ ಮುಂದೆ ನಮಗ್ ತುಂಬಾ ಕಷ್ಟ ಆಗುತ್ತಣ್ಣ. ನಾವು ನೋಡೋ ದೃಷ್ಟಿ ಸುಂದರವಾಗಿರ್ಬೇಕು ಯಶೋಧ, ಆಗ ಜಗತ್ತು ಸುಂದರವಾಗಿರುತ್ತೆ. ನಿನ್ನ ತಲೆ ಒಳಗಡೆ ಬರೀ ಕೆಟ್ಟು ತುಂಬಿಕೊಂಡಿದ್ಯಾ, ಹಾಗಾಗಿ ಅವರೆಲ್ಲ ಕೆಟ್ಟವ್ರು ಹಾಕಿ ಕಾಣ್ತಿದ್ದಾರೆ. ನಿನ್ನ ಪ್ರಕಾರ ಅವರಿಂದ ಏನು ಕಷ್ಟ ಆಗುತ್ತೆ ನಮಗೆ? ಬಿಡ್ಸಿ ಹೇಳ್ಬೇಕಣ್ಣ, ಹೇಳ್ತೀನಿ. ನಾನು ಒಬ್ಳೆ ಹೆಣ್ಣಾಗಿ ನನ್ನ ಅಣ್ಣ ಮತ್ತೆ ನಾನು ಮದ್ವೆ ಆಗ್ಬೇಕಿದ್ದ ಹುಡುಗನ್ನ ಇಬ್ಬರನ್ನು ಬಲಿ ತಗೊಂಡು ಕುಟುಂಬದ ಜೊತೆ ಸಂಸಾರ ಮಾಡೋದಕ್ಕೆ ಯಾವತ್ತೂ ಯೋಚನೆ ಮಾಡ್ತಿರ್ಲಿಲ್ಲ ಅಣ್ಣ. ಅದೊಂದು ವೇಳೆ ಮಾಡಿದ್ರೆ ಅದ್ರಲ್ಲಿ ಹಿಂದೆ ಏನೋ ಒಂದು ಸಂಚಿರುತ್ತೆ, ಅಥವಾ ಅವ್ರು ಕೇಡ್ ಬಯಸ್ತಾ ಇದ್ದಾರೆ ಅಂತ ಅರ್ಥ. ಅಂದ್ರೆ ನಿನ್ನ ಪ್ರಕಾರ ಆ ಹುಡುಗಿ ಮದುವೆ ಮಾಡ್ಕೊಂಡು ಈ ಮನೆಗೆ ಬಂದ್ರೆ ನಮ್ಗೆಲ್ಲರಿಗೂ ತೊಂದರೆ ಕೊಡ್ತಾಳೆ ಅಂತನಾ? ಹೌದಣ್ಣ, ಖಂಡಿತ ಅವ್ರ ಉದ್ದೇಶ ಅದೇ ಇರುತ್ತೆ. ನಿನಗೆ ಭಯ ತುಂಬ್ಕೊಂಡ್ಬಿಟ್ಟಿದೆ ಯಶು. ಆ ಕುಟುಂಬದಿಂದ ನಮ್ಮ ಕುಟುಂಬಕ್ಕೆ ಏನು ಅನಾಹುತ ಆಗುತ್ತೋ ಅನ್ನೋ ಭಯನ ಮನಸ್ಸಲ್ಲಿ ಇಟ್ಕೊಂಡು ಕೈಯಲ್ಲಿ ಕುಂಕುಮ ನೋಡಿದ್ರು ಅದು ರಕ್ತದ ಹಾಗೆ ಕಾಣುತ್ತೆ. ಜೊತೆ ಅನುಮಾನ, ಈ ಅನುಮಾನ ಅನ್ನೋದು ಕೆಟ್ಟ ರೋಗ. ಜಗತ್ತಿನ ಯಾವ ವಿಜ್ಞಾನಿನೂ ಇದುವರೆಗೂ ಈ ರೋಗಕ್ಕೆ ಔಷಧಿನೇ ಕಂಡಿಡ್ದಿಲ್ಲಮ್ಮ. ಆಯ್ತಣ್ಣ, ಆಯ್ತು, ನನಗೆ ಅನುಮಾನನೇ. ಆದ್ರೆ ಅದಕ್ಕಿಂತ ದೊಡ್ಡ ರೋಗ ಯಾವ್ದು ಗೊತ್ತಾ? ನಿನ್ನ ಅಂಧ ಭಕ್ತಿ. ಕಣ್ಣು ಕಾಣಿಸ್ದೇ ಇರೋ ಕುರುಡ್ರಿಗೆ ನೆಲದ ಮೇಲೆ ನಂಬಿಕೆ ಇರೋ ಹಾಗೆ ನಿನಗ ಅವ್ರ ಮೇಲೆ ಕುರುಡು ಪ್ರೀತಿ ಅಣ್ಣ. ನಂಬಿಕೆ ಅನ್ನೋದು ತುಂಬಾ ಅಮೂಲ್ಯವಾದದ್ದು ಯಶು. ನಂಬಿಕೆ ಇಲ್ಲ ಅಂದ್ರೆ ಬದುಕೇ ಇರೋದಿಲ್ಲ, ಗೊತ್ತಾ ನಿನಗೆ? ನಾವು ಯಾರ್ದಾರು ಮನೆಗೆ ಊಟಕ್ಕೆ ಹೋಗ್ತೀವಿ, ಬಾಳೆ ಎಲೆ ತುಂಬ ಊಟ ಬಡಿಸ್ತಾರೆ, ನೆಮ್ಮದಿಯಾಗಿ ಊಟ ಮಾಡ್ತೀವಲ್ವ? ಅದ್ರಲ್ಲಿ ವಿಷ ಇರಬಹುದು ಅಂತ ಅನ್ಕೊಂಡ್ಬಿಟ್ರೆ ಊಟನೂ ಮಾಡೋಕ್ಕಾಗಲ್ಲ, ಅವ್ರ ಮೇಲೆ ನಂಬಿಕೆನೂ ಇರಲ್ಲ. ನಂಬಬೇಕು ಯಶು, ಪ್ರತಿಯೊಬ್ಬರನ್ನು ನಾವು ನಂಬಬೇಕು.
ಅಣ್ಣ ನಂಗೆ ಈ ಥರ ದೊಡ್ಡ ಮಾತೆಲ್ಲ ಅರ್ಥ ಆಗೋದಿಲ್ಲ. ನನ್ನ ಮಾತು ಕೇಳಣ್ಣ, ನಿನ್ನ ಕೈ ಮುಗಿದು ಕೇಳ್ಕೊಳ್ತೀನಿ, ಈ ಸಂಬಂಧ ಬೇಡ ಅಣ್ಣ, ಇಲ್ಲಿಗೆ ಬಿಟ್ಬಿಡು ಪ್ಲೀಸ್. ಅಣ್ಣ, ಬಾಲುಗೆ ಮಾತು ಕೊಟ್ಟಿದ್ದೀವಿ, ಮಾತು ತಪ್ಪಿದ್ರೆ ನಮ್ಮ ಮನೆ ಮರ್ಯಾದೆನೇ ಹೊರಟೋಗತ್ತಣ್ಣ. ನಿನ್ನ ಮಾತು ಸರಿ ಇದೆ ಯಶೋಧ. ಈ ಮನೆಯ ಮಾನ ಗೌರವನ ಕಾಪಾಡಬೇಕಾದ ಕರ್ತವ್ಯ ಜವಾಬ್ದಾರಿ ನಿನಗೂ ಇದೆ, ನನಗೂ ಇದೆ. ನಿಜ, ನಾನು ಬಾಲುಗೆ ಮಾತು ಕೊಟ್ಟಿದ್ದೀನಿ, ಆದರೆ ಅಲ್ಲಿ ತಾಂಬೂಲ ಬದಲಾಯಿಸಿದ್ದೀನಿ. ಎರಡನ್ನೂ ತಕ್ಕಡಿಲಿ ಹಾಕಿ ತೂಗಿದಾಗ ತಕ್ಕಡಿ ಆ ಕಡೆ ವಾಲ್ತಾ ಇದೆ. ಬಾಲು ನಮ್ಮಷ್ಟೇ ಶ್ರೀಮಂತ. ಅವನ ಮಗಳಿಗೆ ಒಂದು ಒಳ್ಳೆ ಕಡೆ ಸಂಬಂಧ ನೋಡು ಮದುವೆ ಮಾಡಿಸೋದು ಏನು ಶ್ರಮದ ಕೆಲಸ ಅಲ್ಲ. ಆದರೆ ಇವರು ಬಡವರು, 3 ಜನ ಹೆಣ್ಮಕ್ಳು, ದಿನನಿತ್ಯ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಆ 3 ಮಕ್ಕಳಿಗೆ ಮದುವೆ ಮಾಡಿಸೋದು ಎಷ್ಟು ಕಷ್ಟದ ಕೆಲಸ ಅಂತ ಗೊತ್ತಾ ಯಶೋಧ? ಇಂಥ ಸಂದರ್ಭದಲ್ಲಿ ಒಂದು ಹೆಣ್ಮಗುನ ನಮ್ಮನೆ ಸೊಸೆ ಆಗ್ತಂದ್ರೆ ಅವ್ರಿಗೂ ಭಾರ ಕಡಿಮೆ ಆಗುತ್ತೆ, ನಮಗೂ ಸ್ವಲ್ಪ ನೆಮ್ಮದಿ ಇರುತ್ತಲ್ವಾ? ನೀನು ಅದನ್ನು ಯೋಚನೆ ಮಾಡಬೇಕು. ಅಣ್ಣ, ಹೌದು ಅತ್ತೆ, ಕಲ್ಯಾಣಿಯಿಂದ ನಮಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ನೀವು ಸುಮ್ಮನೆ ನಿಮ್ಮ ತಲೆ ಕೆಡ್ಸ್ಕೊತಾ ಇದ್ದೀರಾ, ಸುಮ್ಮನೆ ಯೋಚನೆ ಮಾಡ್ತಾ ಇದ್ದೀರಾ. ಬಾಯ್ ಮುಚ್ಚೋ.